ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಶೀತ ಆಗಿತ್ತು, ಹಾಗಾಗಿ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಅಲ್ಲಿಂದ ಏನೇನು ತಂದೆ, ಹಂಗೆ ಅಮೌಂಟ್ ಎಷ್ಟಾಯ್ತು ಎಲ್ಲದನ್ನ ಈಗ ತೋರಿಸ್ತೀನಿ. 500 ಇದು ಬಂದ್ಬಿಟ್ಟು ಬೆಡ್ಶೀಟು 500 ರುಪೀಸ್ ಆಯಿತು. ನಮ್ಮ ಅಣ್ಣನಿಗೆ ಬೇಕು ಅಂತೇಳಿ ದೊಡ್ಡಮ್ಮ ತಗೊಂಡ್ರು. ಚೆನ್ನಾಗಿದೆ, ಒಂಥರ ನೋಡಿ ಒಂದ್ಸರಿ ನೋಡ್ರೆ ವಿಸಿಟ್ ಮಾಡಿಬಿಟ್ಟು ತಗೊಳ್ಳಿ ನೋಡ್ಬಿಟ್ಟು. ಇದು ಕೂಡ ಸೇಮ್ ಪ್ರೈಸ್ ಆಯ್ತು. ನಮ್ಮ ಅಕ್ಕನಿಗೆ ದೊಡ್ಡಮ್ಮ ಬೇಕು ಅಂತ ಹೇಳ್ಬಿಟ್ಟು ಅವಳಿಗೊಂದು ತಗೊಂಡ್ರು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇದು ಸೇಮ್ ಪ್ರೈಸ್. ಹೋಗ್ಬಿಟ್ಟು ಒಂದ್ಸಲ ಮಾಡ್ಬಿಟ್ಟು ತಗೊಳ್ಳಿ. ನೋಡಿ, ಪ್ಯಾಂಟು ಟೀ ಶರ್ಟು ಇದು ನಮ್ಮ ಅಣ್ಣನ ಮಗಳಿಗೆ ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಎಷ್ಟಾಯ್ತಿದು? 500 ಎರಡು ಸೇಮ್. ಬರೀ 500ಗೆ ಪ್ಯಾಂಟು ಮತ್ತೆ ಟೀ ಶರ್ಟ್ ಬಂದಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಣ್ಣನ ಮಗುಗೇನೆ. ಇದು ಸೇಮ್ 500 ರೂಪಾಯಿ ಆಯ್ತು. ನೋಡಿ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ತಗೊಳ್ಳಿ, ಚೆನ್ನಾಗಿದೆ. ಕ್ಲಾತ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, 150ಗೆ ಲಗ್ಗಿನ್ಸ್ ತುಂಬಾ ಚೆನ್ನಾಗಿದೆ. 150ಗೆ ನೋಡ್ಬಿಟ್ಟು ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ನೋಡ್ಬಿಡಿ, ನಾನು ತಗೊಳ್ಳೋಣ ಅನ್ಕೊಂಡೆ, ತಗೊಳಕ್ ಆಗ್ಲಿಲ್ಲ, ಆಲ್ರೆಡಿ ಇತ್ತು, ಹಾಗಾಗಿ ತಗೊಂಡಿಲ್ಲ. ಇದು ನಮ್ಮ ಅತ್ತಿಗೆ. ನೋಡಿ, ಬರೀ 400 ಟಾಪು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ ಅಷ್ಟೇ, ಬಣ್ಣ ಹೋಗಲ್ಲ, ತುಂಬಾ ಸಾಫ್ಟ್ ಆಗಿದೆ. ನೋಡ್ಬಿಟ್ಟು ತಗೊಳ್ಳಿ. ಬಂದ್ಬಿಟ್ಟು 100 ರುಪೀಸ್ ಶಾಲು. ವೇಲ್ ಆಗಿ ಯೂಸ್ ಮಾಡ್ಬೋದು, ಶಾಲ್ ಆಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದು ಬಂದ್ಬಿಟ್ಟು 50 ರುಪೀಸ್. ನಾನು 2 ತಗೊಂಡೆ ನಮ್ಮ ಅಕ್ಕರಿಗೆ ಅಂತ. ಬರೀ 400 ರುಪೀಸ್ಗೆ ಸೆಟ್ ಇದು. ನನ್ಗೆ ಒಂಥರ ಇಷ್ಟ ಆಯ್ತು. ನಮ್ಮ ಅಕ್ಕನಿಗೆ ಈ ತರ ಇರ್ಲಿಲ್ಲ ಈ ಕಲರ್ ಅಲ್ಲಿ, ಹಾಗಾಗಿ ದೊಡ್ಡಮ್ಮ ತಗೊಳ್ತೀನಿ ಅಂದ್ರು, ತಗೊಳ್ಳಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದೆ. ಕಟ್ ಟಾಪು, ಕಟ್ಟಿದೆ, ಒಂಥರ ಡಿಸೈನ್ ಚೆನ್ನಾಗಿದೆ ಅಂತ ತಗೊಂಡ್ವಿ. ಇದು ಬಂದ್ಬಿಟ್ಟು ಶಾಲ್, ವೇಲ್ ಅದಕ್ಕೆ ಚೆನ್ನಾಗಿದೆ. 400 ರುಪೀಸ್ ಕೊಡ್ಬೋದು ಆರಾಮಾಗಿ. ಇದು ಬಂದ್ಬಿಟ್ಟು ಪ್ಯಾಂಟ್. ಇದು ಸೇಮ್ 150 ಲಗ್ಗಿನ್ಸು. ಇದರಲ್ಲಿ ಚೇಂಜ್ ಇಲ್ಲ. ಈ ಎಕ್ಸ್ಟ್ರಾ ಬೇಕು ಅಂತೇಳಿ ತಗೊಂಡಿದ್ದು ನಮ್ಮ ಅಕ್ಕನ್ಗೆ. 150 ಆರಾಮಾಗಿ ಕೊಡ್ಬೋದು. ನೀವು ಅಂಗಡಿಲೆಲ್ಲ ತಗೊಳ್ತೀನಿ ಅಂತ ಅಂದ್ರೆ 500, 450, 350 ಆ ಥರ ಹೇಳ್ತಾರೆ. 150 ಆರಾಮಾಗಿ ಕೊಡ್ಬೋದು. ನೋಡಿ, ಒಂದ್ಸಲ ಮಾಡಿ, ವಿಸಿಟ್ ಮಾಡ್ಬಿಟ್ಟು. ಬರೀ 350 ನೋಡಿ, ಈ ಟಾಪು ಎಷ್ಟು ಚೆನ್ನಾಗಿದೆ. ನಮ್ಮ ಅಕ್ಕನಿಗೆ ತಗೊಂಡ್ರು, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಟೀ ಶರ್ಟು 100 ರುಪೀಸ್. ನಮ್ಮ ತಮ್ಮನಿಗೆ ಅಂದ್ರೆ ನಮ್ಮ ಅಕ್ಕನ ಮಗನಿಗೆ ಇರ್ಲಿಲ್ಲ ಇದು ವರ್ಷ ಅಂತೇಳಿ, ಅವನಿಗಿರ್ಲಿಲ್ಲ, ಹಾಗಾಗಿ ಈ ತರ ಟೀ ಶರ್ಟ್ ಬೇಕು ಅಂತ ಹೇಳಿ ಸೈಜ್ ಹುಡ್ತಾ ಇದ್ರು. ಅವ್ರಿಗೆ ಸೈಜ್ ಗೊತ್ತಿಲ್ದಿರೋ ಕಾರಣ ಟೀ ಶರ್ಟ್ ಹಿಂಗ್ ಗೊತ್ತಿರ್ಲಿಲ್ಲ, ಹಾಗಾಗಿ ಒಂದಷ್ಟೇ ತಗೊಂಡಿದ್ದಾರೆ, ಇನ್ನೊಂದು ನೋಡ್ಬೇಕು. ಇದು ಕೂಡ 350. ಟೀ ಶರ್ಟ್ ಜಾಕೆಟ್ ತರನೂ ಇದೆ, ಟೀ ಶರ್ಟ್ ಆಗಿದೆ, ಚೆನ್ನಾಗಿದೆ. ಒಂಥರ ಸಾಫ್ಟ್ ಆಗಿ ಎಲ್ಲ ಕ್ಲಾತ್ ತುಂಬಾ ಚೆನ್ನಾಗಿದೆ. ಇದು ಆ ಟೀ ಶರ್ಟ್ಗೆ
ಪ್ಯಾಂಟ್ ಇದು 450. ನಾವು ಅಂಗಡಿಲೆಲ್ಲ ಓದಿದ್ರೆ 700 800 ಇಲ್ಲ 900 ಆ ತರ ಹೇಳ್ತೀವಿ. ಇಲ್ಲಿ 450 ಆರಾಮಾಗಿ ಕೊಡ್ಬೋದು ಪ್ಯಾಂಟ್ಗೆಲ್ಲ. ಇದು ಸೇಮ್ ಸೇಮ್ ಪ್ರೈಸ್ ಏನ್ ಚೇಂಜ್ ಇಲ್ಲ. ಇದು 400. ಇದಕ್ಕೆ ಟೀ ಶರ್ಟ್ ನಮ್ಮ ಅಕ್ಕೆ ಅಂದ್ರೆ ನಮ್ಮ ಅಣ್ಣನ ಮಗ ಇದ್ದಾನೆ, ಅವನಿಗೆ ಅಂತೇಳಿ ತಗೊಂಡಿದ್ದು. ಚೆನ್ನಾಗಿದೆ ಪ್ಯಾಂಟ್ ಎಲ್ಲ. ನೋಡಿ ಇದು ಕೂಡ 350 ಟೀ ಶರ್ಟ್. ಎಷ್ಟು ಚೆನ್ನಾಗಿದೆ, ಕ್ಲಾತ್ ಮಾತ್ರ ಸಖತ್ತಾಗಿದೆ, ನೋಡ್ಬೋದು ನೀವು. ಇದು ಚಿಕ್ಕಪೇಟೆಗೆ ಇರೋ ತಗೊಂಡ್ ಬಂದಿರೋದು ನಾನು. ಅಲ್ಲೆಲ್ಲ ರೇಟ್ ಚೆನ್ನಾಗಿರುತ್ತೆ ಇಲ್ಲ. ಇದು ನಮ್ಮ ಅಕ್ಕನ ಮಗನಿಗೆ ಭುವನ್ ಅಂತ ಹೇಳಿ, ಅವನಿಗೆ ತುಂಬಾ ಇಷ್ಟ ಆಯ್ತು ನನಗೆ ಟೀ ಶರ್ಟ್, ಹಾಗಾಗಿ ತಗೊಂಡೆ ಅವನಿಗೆ. ಚೆನ್ನಾಗಿದೆ. ಇದು ಸೇಮ್ 350. ಇದ್ರಲ್ಲಿ ಏನ್ ಚೇಂಜ್ ಇಲ್ಲ. ಚಿಕ್ಕ ಮಕ್ಳಿಗಾದ್ರೆ ರೇಟ್ ಚೇಂಜ್ ಆಗುತ್ತೆ, ದೊಡ್ಡವ್ರಿಗೆಲ್ಲ ಇಷ್ಟೇ ಇರುತ್ತೆ. ನೋಡಿ ಪ್ಯಾಂಟು ಅಷ್ಟೇ, ಅವನಿಗೆ ಈ ತರ ಸ್ಕ್ರಾಚಸ್ ಬೇಕು ನಮ್ ದೊಡ್ಡಮ್ಮ, ಹಾಗಾಗಿ ತಗೊಂಡೆ. ಇದು ಸೇಮ್ ಅಷ್ಟೇ ರೇಟ್ 450. ಇದು ನೋಡಿ ಬರೀ 150 ಟಾಪ್ದು, 150 ಸಾಕಿದು. ಎಷ್ಟು ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು ಈ ಫ್ರಾಕು. ನಾನು ಅದನ್ನೇ ಹೇಳ್ದೆ ತಗೋ ಅಂದೆ, ಅದಕ್ಕೆ ತಗೊಂಡ್ರು. ಚೆನ್ನಾಗಿದೆ. ಅಣ್ಣನ್ ಮಗಳಿಗಿದು. ಇದು ಬಂದ್ಬಿಟ್ಟು ನನ್ನ ತಮ್ಮನ್ ತಂದಿದ್ದು. ಅವನಿಗೆ ಈ ತರ ಶರ್ಟ್ ಯಾವಾಗ್ಲೂ ತಗೊಂಡಿರ್ಲಿಲ್ಲ, ಹಾಗಾಗಿ ಚೆನ್ನಾಗಿ ಕಾಣ್ಬೋದು ಅಂತ ತಗೊಂಡೆ. ಬರೀ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಬರೀ 350 ಕೊಟ್ಟಿದ್ದೀವಿ. ತುಂಬಾ ಇಷ್ಟ ಆಯ್ತು ನನಗೆ ಶರ್ಟ್ ಇದು. ಫಸ್ಟ್ ನಮ್ಮ ಮನೆಯವ್ರಿಗೆ ತಗೊಂಡೆ, ಅದ್ ನೋಡ್ಬಿಟ್ಟು ಅವನಿಗೂ ಸೇಮ್ ಇರ್ಲಿ ಇದೇ ತರ ಅಂತ ಹೇಳ್ಬಿಟ್ಟು ಇದು ತಗೊಂಡೆ. ಬರೀ 350 ಅಮೌಂಟ್ ಅಷ್ಟೇ, ಆರಾಮ್ಸೆ ಕೊಡ್ಬೋದು. ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅಡ್ರೆಸ್ ಹೇಳ್ತೀನಿ. ಇದು ಅವನಿಗೆ ಟೀ ಶರ್ಟ್ ನನಗೆ ಇಷ್ಟ ಆಯ್ತು. ಬರೀ 200 ಹೇಳಿದ್ರು, ಹಾಗಾಗಿ ತಗೊಂಡೆ ನಾನು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಡೈಲಿ ವೇರ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ನೈಟ್ ಪ್ಯಾಂಟ್ ನೋಡಿ ಬರೀ 250. ವೆಲ್ವೆಟ್ ಇಂದು ಚೆನ್ನಾಗಿದೆ. ಅವನಿಗೆ ಕೆಲ್ಸಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ತಗೊಂಡೆ. ವಾಶ್ ಮಾಡಿದ ತಕ್ಷಣ ಕೋಳೆ ನೀಟಾಗಿ ಹೋಗುತ್ತೆ, ಹಾಗಾಗಿ ತಗೊಂಡೆ. ನಮ್ ದೊಡ್ಡಮ್ಮ ಮೌನ ವ್ರತ ಮಾಡ್ತಿದ್ದಾರೆ, ಫೋನ್ ಮುಂದೆ ಕುಂದಿರ್ಸ್ಬಿಟ್ಟಿದ್ದೀನಿ ಅಂತ ಹೇಳಿ ನಾಚಿಕೆ ಪಟ್ಟೋರು. ಇಲ್ಲಪ್ಪ, ಇಲ್ವಾ? ಇಲ್ಲ ತಪ್ಪಾಗ್ಬಿಟ್ಟಿರ. ಇಲ್ಲ, ಆ ಕಡೆ ಇರಪ್ಪ ಅವ್ನಿಗೆ. ಇದ್ ಬಂದ್ಬಿಟ್ಟು ನನ್ನ ತಮ್ಮನಿಗೆ ಆಕಾಶ್ಗೆ, ಅವನ್ಗೆ ಟೀ ಶರ್ಟ್ ಇನ್ನೊಂಥರ ತಗೊಳ್ಬೇಕು ಅನ್ನಿಸ್ತು, ಹಾಗಾಗಿ ಇದ್ ತಗೊಂಡೆ. ಈ ತರ ಕಲರ್ ಯಾವ್ದು ಇರ್ಲಿಲ್ಲ ಅವನ ಹತ್ರ, ಹಾಗಾಗಿ ತಗೊಂಡೆ. ಇದು ಸೇಮ್ ಮಾತ್ರ 250 ಇದು ಅಮೌಂಟ್, ಇದ್ರಲ್ಲಿ ಏನ್ ಚೇಂಜ್ ಇಲ್ಲ. ಈ ತರ ಬಂದ್ಬಿಟ್ಟು ಶಾರ್ಟ್ಸ್ ಬಂದ್ಬಿಟ್ಟು ಬರೀ 200. ಲೆಂತಿಯಾಗೂ ಇದೆ, ಚೆನ್ನಾಗೂ ಇದೆ. ಕೆಲವೊಂದ್ ಕಡೆ 150ಗೂ ಇದ್ವು, ನನಗೆ ಇಷ್ಟ ಆಗ್ಲಿಲ್ಲ ಕ್ಲಾತ್, ಹಾಗಾಗಿ 200 ತಗೊಂಡೆ ನಾನು. ಚೆನ್ನಾಗಿದೆ ಕ್ಲಾತ್. ಇದು ಸೇಮ್ 200 ಅಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ ಅಂತ, ಕ್ಲಾತ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 2 ತಗೊಂಡೆ. ಇದು ಕೂಡ 200 ರುಪೀಸ್ ನೈಟ್ ಪ್ಯಾಂಟ್. ನನಗೆ ತುಂಬಾ ಇಷ್ಟ ಆಯ್ತು ಈ ಸಲ. ನಾನೆಲ್ಲ 300 400 ಕೊಟ್ಟು ತಗೊಂಡಿದ್ದೆ ಹೋದ್ ಸಲ. ಈ ಸಲ ಇಷ್ಟ ಆಯ್ತು, ಬರೀ 200 ತಗೊಂಡೆ. ಹಾಗಾಗಿ ವಾಯ್ಸ್ ಸ್ವಲ್ಪ ಸ್ಪಷ್ಟ ಕೇಳಿಸ್ತಿಲ್ಲ, ಬೇಜಾರ್ ಮಾಡ್ಕೊಂಬೇಡಿ. ಏನಾರ ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ತೀನಿ ನಿಮಗೆ ಕಮೆಂಟ್. ಇದು ನನಗೆ ತಗೊಂಡೆ ಟೀ ಶರ್ಟ್. ಈ ತರ ಬ್ಲಾಕ್ ಕಲರ್ ಯಾವ್ದು ಇಲ್ಲ, ನನಗೆ ಇಷ್ಟ ಆಯ್ತು ಅಂತ ಹೇಳಿ ದೊಡ್ಡಮ್ಮ ಇದನ್ನೇ ತಗೋ, ನನಗೆ ಇನ್ನೊಂದು ಇಷ್ಟ ಆಗಿತ್ತು. ಅವ್ರು ಇದನ್ನೇ ತಗೋ ಚೆನ್ನಾಗಿ ಕಾಣುತ್ತೆ ನಿನ್ಗೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಇದು ನೋಡಿ ಬಂದ್ಬಿಟ್ಟು ಮಿಡಿ ಎಷ್ಟು ಚೆನ್ನಾಗಿದೆ. ಇದು ಬಂದ್ಬಿಟ್ಟು 250. ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ ಇದನ್ನ. ತುಂಬಾ ಚೆನ್ನಾಗಿದೆ. ದೊಡ್ಡಮ್ಮನೇ ಆಡ್ತಿದ್ದೆ ಇದನ್ನು ಕೂಡ, ಇದನ್ನೇ ತಗೋ ನೀನು, ನಾನು ಇನ್ನೊಂದು ಆಡ್ತಿದ್ದೆ, ಇದು ಚೆನ್ನಾಗಿ ಕಾಣುತ್ತೆ ಇದೇ ತಗೋ ಅಂತ ಹೇಳ್ಬಿಟ್ಟು ಇದನ್ನ ತಗೋ ಅಂತ ಹೇಳಿ ಇದನ್ನ ಹೇಳಿದ್ ನೋಡಿ ನಾನು ತಗೊಂಡೆ. ಇದು ಬಂದ್ಬಿಟ್ಟು ನಮ್ಮ ಮನೆಯವರಿಗೆ ನೈಟ್ ಪ್ಯಾಂಟ್ ಸೇಮ್ ಅವನಿಗೆ ಏನ್ ತಗೊಂಡು ಅದೇ ರೇಟ್ ಇಂದ, ಇದೇನ್ ಚೇಂಜ್ ಇಲ್ಲ. ಇದು ಕೂಡ ಅಷ್ಟೇನೆ, ತುಂಬಾ ಚೆನ್ನಾಗಿದೆ ಲೆಂತ್ಗೆ. ಇವ್ರಿಗೆ ಆಲ್ರೆಡಿ ಈ ತರ ಕಲರ್ ಇರ್ಲಿಲ್ಲ,
ಸ್ವಲ್ಪ ಬೇರೆ ತರ ಇದ್ವು, ಆದ್ರೆ ಕ್ಲಾತ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಇದು ತಗೊಂಡೆ. ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ಸೇಮ್ ಶರ್ಟ್ ಅಂತ ಹೇಳಿ, ನಮ್ಮ ಮನೆಯವರಿಗೆ ಇದಿರ್ಲಿ ಅಂತ ಹೇಳ್ಬಿಟ್ಟು ಇದು ತಗೊಂಡೆ. ನಮ್ಮ ತಮ್ಮನಿಗೊಂದು ತಗೋಣ, ಸೇಮ್ ಅವನಿಗೂ ಏನಾರು ಅನ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಈ ತರದ್ದು ಅವನಿಗೊಂದು ತಗೊಂಡೆ. ಅದು ತುಂಬಾ ಇಷ್ಟ ಆಯ್ತು ಶರ್ಟು. ನಾನು ಯಾವಾಗ ತಗೊಂಡ್ರು ರೆಗ್ಯುಲರ್ ಒಂದೇ ಅಂಗಡಿಲೇ ತಗೊಳ್ಳೋದು, ನಾನು ಯಾವಾಗಲೇ ತಗೊಂಡು ನಾನು ಅಲ್ಲಿಗೆ ಹೋಗೋದು, ಹಾಗಾಗಿ ಅಲ್ಲೇ ತಗೊಳ್ತೀನಿ. ನಿಮ್ಗೆ ಏನಾದ್ರು ಆ ಥರ ಬೇಕು ನನಗೆ ಅಂತಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಅಡ್ರೆಸ್. ಇದು ಬಂದ್ಬಿಟ್ಟು ಟೀ ಶರ್ಟ್ 250. ತುಂಬಾ ಚೆನ್ನಾಗಿದೆ, ನನಗೆ ಕ್ಲಾತ್ ತುಂಬಾ ಇಷ್ಟ ಆಯ್ತು. ಕೆಲವೊಂದು ಟೀ ಶರ್ಟ್ ನನಗೆ ಇಷ್ಟ ಆಗಲ್ಲ, ಇದು ಕ್ಲಾತ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ತಗೊಂಡೆ. ಈ ತರದ್ದು ಯಾವ್ದು ಇರ್ಲಿಲ್ಲ ಇವರಿಗೆ, ಹಾಗಾಗಿ ತಗೊಂಡೆ. ಇದು ಬಂದ್ಬಿಟ್ಟು ಶಾರ್ಟ್ಸು, ನಮ್ಮ ಮನೆಯವರಿಗೆನೆ. ಅವ್ರಿಗೆ ಹೋದಾಗೆಲ್ಲ ತರ್ತಾ ಇರ್ತೀನಿ, ಡೈಲಿ ಯೂಸಿಗೆ ಬೇಕು ಅಂತ ಹೇಳಿ. ಅವ್ರು ಬೈತಾ ಇದ್ರು ಈ ಕಲರ್ ಯಾಕೆ ತರಕ್ ಹೋದೆ ಅಂತ ಹೇಳಿ, ಎಕ್ಸ್ಟ್ರಾ ಇರ್ಲಿ ಒಂದು ಅಂತ ತಂದೆ. ಬೇಡ ಅಂತಿದ್ದಾರೆ, ಸುಮ್ನೆ ಇನ್ನೇನ್ ಮಾಡೋದು, ಯಾರು ಹಾಕೊಳ್ತಾರೆ ಅಂತ ಇಟ್ಟಿದ್ದೀನಿ ಮನೇಲಿ. ನಾನು ತುಂಬಂದ್ರೆ ಇಲ್ಲ ಅವ್ರೇನ ಹೇಳಿ. ಶಾರ್ಟ್ಸು 250. ಇದು ಕ್ಲಾತ್ ಬೇರೆ ತರ ಇದೆ, ಒಂಥರ ದಪ್ಪ, ಒಂಥರ ಕೆಲವೊಂದು ಇಷ್ಟ ಆಗಲ್ಲ. ಇದು ಚೆನ್ನಾಗಿದೆ ಕ್ಲಾತು, ಏನೇ ಒಂದ್ ಕೊಳೆ ಇದ್ರೂ ಬೇಗ ಹೋಗ್ಬಿಡುತ್ತೆ, ಹಾಗಾಗಿ ನನಗೆ ಈ ತರ ಕ್ಲಾತ್ ಇಷ್ಟ. ಹೋದ್ ಸಲ ನಮ್ಮ ತಮ್ಮನೇ ತಂದಿದ್ದೆ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ತರ ಇತ್ತು ತಂದೆ. ನೋಡಿ ಇದು ಬಂದ್ಬಿಟ್ಟು ನಾನೊಂದು ಹಂಗೆ 3/4 ಪ್ಯಾಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ತಗೊಂಡೆ, ಬರೀ 200. ಚೆನ್ನಾಗಿದೆ ಪ್ಯಾಂಟು. ಇದು ಇದನ್ನು ಕೂಡ ಬೇರೆ ಅಂಗಡಿ ತಗೊಂಡೆ ಈ ಸಲ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ. ಇಷ್ಟ ಆಯ್ತು, 200 ಆರಾಮಾಗಿ ಕೊಡ್ಬೋದು. ಡೈಲಿ ವೇರ್ಗೆಲ್ಲ ಚೆನ್ನಾಗಿದೆ ನೋಡಿ. ಇಷ್ಟ ಆದ್ರೆ ಎಲ್ಲ ತಗೊಂಡು ನೋಡಿ, ವಿಸಿಟ್ ಮಾಡಿ ಅಂತ. ಇದು ಬಂದ್ಬಿಟ್ಟು ಟಾಪ್. ಇದು ನನಗೆ ಈ ತರ ಫ್ಯಾನ್ಸಿ ಟಾಪ್ ಅಂದ್ರೆ ತುಂಬಾ ಇಷ್ಟ, ತಗೊಂಡಿದೀನಿ. ಈ ತರ ಹಿಂದೆ ಓಪನ್ ಇದೆ, ಇನ್ನರ್ ಹಾಕೊಂಡ್ರೆ ಸರಿ ಹೋಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತಗೊಂಡೆ. ಇದು ಬರೀ 300 ರುಪೀಸ್. ನೋಡಿ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 300 ರುಪೀಸ್. ನನಗೆ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ. ಇದು ಬಂದ್ಬಿಟ್ಟು ಸ್ವೆಟ್ರು 650. 550 450ಗೆಲ್ಲ ಇತ್ತು, ನನಗೆ ಇಷ್ಟ ಆಗ್ಲಿಲ್ಲ. ನನಗೆ ಇಷ್ಟ ಆಗಿದ್ದು ಈ ಸ್ವೆಟ್ರು, ಹಾಗಾಗಿ ನಮ್ಮ ಮಾಮನಿಗೊಂದು ನಮ್ಮ ತಮ್ಮನಿಗೊಂದು ತಗೊಂಡೆ. ಇದು ನಮ್ಮ ತಮ್ಮಂದು. ತುಂಬಾನೇ ತುಂಬಾ ಇಷ್ಟ ಆಯ್ತು ನನಗೆ ಈ ಕಲರ್ ಸ್ವೆಟ್ರ್, ಅವನಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡೆ. ನಮ್ ದೊಡ್ಡಮ್ಮ ಬಂದ್ರೆ ಇದೇ ಈಗ ಚಿಕ್ಕಪೇಟೆಗೆ ಹೋಗೋದು, ಬಟ್ಟೆ ತರೋದು, ಏನ್ರ ತಗೋ ಬೈಸ್ಕೊಳ್ಳೋದು. ಒಂದ್ಸಲ ಹೋದ್ವಿ ಅಂದ್ರೆ ಇದ್ರಿಂದ ಒಂದ್ 10ರಿಂದ 15 ಸಾವಿರ ಹೋಗೇ ಹೋಗುತ್ತೆ. ಇದ್ ನೋಡಿ, ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಕ್ಯೂಟ್ ಕ್ಯೂಟ್ ಆಗಿತ್ತು. ತುಂಬಾ ತುಂಬಾ ಇಷ್ಟ ನನಗೆ ಈ ತರ ಐಟಮ್ಸ್ ಎಲ್ಲ, ಹಾಗಾಗಿ ತಗೊಂಡೆ. ಒಂದಿತ್ತು ಆಲ್ರೆಡಿ, ಕಳ್ದೋಗಿತ್ತು, ಹಾಗಾಗಿ ಮತ್ತೆ ತಗೊಳ್ಬೇಕು ಅನ್ನೋದು ತಗೊಂಡೆ. ತುಂಬಾ ತುಂಬಾ ಇಷ್ಟ ಆಯ್ತು. ಬರೀ 200 ಇದು. 100ಗೂ ಚೆನ್ನಾಗಿದ್ವು, ಅದು ಬಟ್ ಒಂಥರ ಕೊಳೆ ಕೊಳೆ ಆಗಿರೋ ತರ ಇದ್ವು, ಹಾಗಾಗಿ 200 ರುಪೀಸ್ ಕೊಟ್ಟು ತಗೊಂಡೆ. ತುಂಬಾ ರೀಸನಬಲ್ ರೇಟ್ ಅನ್ಸುತ್ತೆ, ನೋಡ್ಬಿಟ್ಟು ತಗೊಳ್ಳಿ. ಈ ಟಿ ಶರ್ಟ್ ನಮ್ ದೊಡ್ಡಮ್ಮ ಕೊಡ್ಸಿದ್ದು ನನಗೆ. ನಾನೇನು ಕೇಳಿಲ್ಲ, ಅಲ್ಲಿ ಹೋದ್ವಿ ಟಿ ಶರ್ಟ್ ಚೆನ್ನಾಗಿದೆ ಈ ಕಲರ್, ನಿನಗೆ ಈ ತರದೊಂದು ಆರ್ಡರ್ ಎಳೆದಾಗಿತ್ತು, ಹಾಗಾಗಿ ತಗೋ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು. 250 ಟಿ ಶರ್ಟ್. ಜೀನ್ಸ್ ಮೇಲೂ ಹಾಕೊಳ್ಬಹುದು, ಇಲ್ಲ ನಾವು ನೈಟ್ ಡ್ರೆಸ್ ಯೂಸ್ ಮಾಡ್ತಿದ್ರೆ ನೈಟ್ ಡ್ರೆಸ್ ಯೂಸ್ ಮಾಡ್ಬೋದು. ನೋಡಿ, ಬರೀ 200 ರುಪೀಸ್. 200 ರುಪೀಸ್ ಟಿ ಶರ್ಟ್ ಇದು. ಇದು ನಮ್ಮ ಮನೆಯವರಿಗೆ ಅಂತ ತಗೊಂಡಿದ್ದು. ಈ ಕಲರ್ ಯಾವ್ದು ಇಲ್ಲ ಅಂತ ತಗೊಂಡೆ. ಬಂದ್ ನೋಡಿದ್ರೆ ಬರೀ ಯಾವಾಗ ನೋಡ್ರು ಈ ತರದ ಟಿ ಶರ್ಟ್ ತರ್ತೀಯ, ಈ ತರದ ತರ್ತೀಯ ಅಂತ ಹೇಳ್ತಾರೆ. ನೋಡಿ, ಇದು ಅವ್ರಿಗೆ ನೈಟ್ ಪ್ಯಾಂಟು. ಸೇಮ್ ಅದೇ ಪ್ರೈಸ್, ಇದ್ರಲ್ಲಿ ನೈಟ್ ಪ್ಯಾಂಟ್ಸ್ ಎಲ್ಲ ಏನ್ ರೇಟ್ ಚೇಂಜ್ ಇಲ್ಲ. ಕ್ಲಾತ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ ನಾನು ಒಂದೇ ಕಡೆನೆ. ವಿಸಿಟ್ ಮಾಡಿ ನೋಡಿ, ಇಷ್ಟ ಆದ್ರೆ ಅಷ್ಟೇನಾ. ಏನಂತ ಚಿಕ್ಕಪೇಟೆಗೆ ಹೋಗಿ ಬಂದಿದ್ದು ಚೆನ್ನಾಗಾತು, ಬಟ್ಟೆ ತರಕ್ಕೆ ದುಡ್ಡು ಅಲ್ಲಿ ದಾವಣಗೆರೆಯಿಂದ ಇಲ್ಲಿಗೆ ನೀನ್ ಇರ್ತೀಯಾ? ಚಿಕ್ಕಪೇಟೆ ನೋಡಿದ್ದಿಲ್ಲ, ನೋಡ್ಬೇಕು ಅನಸ್ತು.
ಅಲ್ಲಿ ಬಟ್ಟೆ ರೇಟ್ ಬಟ್ಟೆ ಅನ್ಸುತ್ತಾ ಇಲ್ಲಿ ರೇಟ್ ಅನ್ಸುತ್ತಾ? ರೇಟ್ ಅನ್ನಿಸ್ತೇನೆ ಅಂತ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿ ಕ್ಲಾತ್ ಬಟ್ಟೆ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿಲ್ಲ. ಬಟ್ಟೆ ಚೆನ್ನಾಗಿರುತ್ತೆ, ಕಲೆಕ್ಷನ್ ಮಾಡ್ಕೊಳಕ್ಕಿಲ್ಲ. ಚೆನ್ನಾಗಿರುತ್ತೆ, ನೋಡ್ಕೊಳಕ್ಕೆ ಚೆನ್ನಾಗಿ ತಗೋಕೆ. ಹಾ. ಈಗ ಮಗ ಕರ್ಕೊಂಡೆ ಹೋಗ್ದೆ ಬಂದಾಗಲ್ಲ. ನೀನ್ ಕರ್ಕೊಂಡ್ ಹೋಗೋದಲ್ರಿ ತಣ್ಣು ಬಯಸ್ತೀಯ ಎಲ್ರು ತಗೊಂಡ್. ಯಾಕೆ ಹೋಗ್ತೀನಿ, ಬಾ ಬಾ ಅಮ್ಮ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ. ಇಷ್ಟ ಆಯ್ತಾ? ಇನ್ನೊಂದ್ಸಲ ಹೋಗ್ಬೋದಾ? ಇನ್ನೊಂದ್ಸಲ ಇನ್ನೊಂದ್ 6 ತಿಂಗಳು ಬಿಟ್ಟು ಮತ್ತೆ ಹೋಗೋದು, ಮತ್ತೆ ಹೋಗೋದು. ಯುಗಾದಿಗೆ ಅಷ್ಟೊತ್ತಂಕ ಬಟ್ಟೆ ತರಲ್ವ ನೀನು? ಅಷ್ಟೊತ್ತಂಕ ಏನ್ ತರಕಾಕತಿ, ಈಗ ಹಬ್ಬಗಳು ಐತಲ್ಲ, ಅದು ಕಡದಮ್ಮನ ಜಾತ್ರೆ ಐತೆ ನಮ್ಮ ದಾವಣಗೆರೆ ಹತ್ರ, ಚೆನ್ನಗಿರ ಹತ್ರ. ಅದಕ್ಕೆ ಹಬ್ಬಕ್ ಬಟ್ಟೆಗಿಂತ ಬಂದಿದ್ ನಾನು. ಬಟ್ಟೆ ತರಕ ನೀನ್ ಕರ್ಕೊಂಡು 2 ದಿವಸ ಹೋಗಿ, ಅದು 2 ದಿವಸ ಮಳೆ ಅಂದ್ರೆ ಮಳೆ, ತುಂಬಾ ಮಳೆ. ಇಷ್ಟ ಆಯ್ತಾ? ಕೊಡ್ಬೋದ ರೇಟ್ ಎಲ್ಲ? ಕೊಡ್ಬೋದು. ರೇಟ್ ಆತು, ದುಡ್ಡುಗಳು ಹೋಗತಿ, ಜಾಸ್ತಿ ಆಕತಿ. ನಾವ್ ತಿರ್ಗಾಡ್ಬೇಕು, ತಿರ್ಗಾಡ್ಬೇಕು, ಕೇಳ್ಬೇಕು. ನೋಡಿ, ನೀವು ಒಂದ್ಸಲ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೀ ಇದ್ರೆ ಹೋಗ್ಬಿಟ್ಟು ಫ್ರೀ ಟೈಮ್ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಐಟಮ್. ತುಂಬಾ ಕಾಸ್ಟ್ಲಿ ಇರಲ್ಲ, ತುಂಬಾ ಕಡಿಮೆ ಇರಲ್ಲ. ನಾವು ನೋಡ್ಬಿಟ್ಟು ತಗೊಳ್ಬೇಕಾಗುತ್ತೆ. ಅಂದ್ರೆ ಒಂದೇ ಕಡೆ ಸಿಗುತ್ತೆ ಅಂತ ನೀವು ನೋಡ್ಕೊಂಡು ಹೋಗ್ಬಿಡಿ, ಸುಮಾರು ಕಡೆ ತಿರುಗಿದ್ರೇನೆ ಸಿಗೋದು ಬಟ್ಟೆ. ಅದು ಒಂದ್ ಏರಿಯಾದಲ್ಲಿ ಹೋದ್ರೆ ಇನ್ನೊಂದ್ ಏರಿಯಾದಲ್ಲಿ ಬರೋದೇ ಕನ್ಫ್ಯೂಸ್ ಆಗುತ್ತೆ. ಆದಷ್ಟು ಗೊತ್ತಿರೋರ್ನ ಕರ್ಕೊಂಡೋಗಿ. ಇಲ್ಲಾಂದ್ರೆ ನೀವು ಹೊರಗಡೆ ಅಲ್ಲಿಂದ ನಾವು ಹೊರಗಡೆ ಆಚೆ ಬರ್ತೀನಿ ಅಂದ್ರೇನೆ ಡೌಟ್ ಆಗುತ್ತೆ. ಅದ್ರಲ್ಲೂ ಇವ್ರು ಹಿಡ್ಕೊಂಡು ಆ ಬ್ಯಾಗ್ ಹಿಡ್ಕೊಳಕ್ ಆಗ್ತಿಲ್ಲ, ಒಂದೊಂದ್ ಬ್ಯಾಗ್ ಇಷ್ಟು ದೊಡ್ಡದಿದೆ, ನೀವೇ ನೋಡಿದ್ರಲ್ಲ ಓಪನ್ ಮಾಡುವಾಗ. ತುಂಬಾನೇ ತುಂಬಾ ಕಷ್ಟ ಆಗುತ್ತೆ ಬರೋದ್ರಿಂದ. ಯಾರಾದ್ರೂ ಆದಷ್ಟು 2 ಇಲ್ಲ 3 ಹೋಗಿ ಆರಾಮಾಗಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಬಟ್ಟೆ ತಗೊಂಡ್ಬರ್ಬೋದು. ದೊಡ್ಡಮ್ಮ, ಏನ್ ಮಾಡ್ತಿದ್ಯಾ? ಹಾ, ತಡೀನಿ, ಏನಾದ್ರು ಕೇಳಿಸ್ತಾ ಇಲ್ಲ, ಮೈಕ್ ಹಿಡ್ಕೊ. ಹಾ, ಏನು ಏನ್ ನೋಡ್ತಾ ಇದೀಯ? ಮದುವೆ ಕೆಸೆಟ್ ಇಷ್ಟ ಆಯ್ತಾ ನಿಮ್ಗೆ? ಹಾ, ಎಷ್ಟ್ ಸಲ ನೋಡ್ತೀಯ ಅದ್ನ? ನೋಡ್ ದಿವಸ ನೋಡಿದ್ರೆ ಅನ್ಸ್ತತಿ, ಅಷ್ಟು ಖುಷಿ ಆಕತಿ. ಹೌದಾ? ಹಾ, ಹಗಲೆಲ್ಲ ಮಾಡೋದಲ್ಲ ಮದ್ವೆ. ಹೌದಾ? ನಿನಗ್ ಫೀಲಿಂಗ್ ಇಲ್ವಾ ನಾನು ಕಳಿಸ್ಬಿಟ್ಟಿದೀನಿ ಅಂತ? ಯಾಕೆ ಫೀಲಿಂಗ್ ಇರ್ತೈತಿ, ಎಲ್ಲ ಪ್ರಪಂಚದಾಗೆಲ್ಲ ಮಾಡ್ದಂಗ್ ಮಾಡ್ತೀವಿ, ಕಳ್ಸ್ಕೊಡ್ತೀವಿ ಮನದ ಮನೆಗೆ. ಅದು ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು, ಅದೇ ಕೂಡಿ ಕೊಟ್ಟ. ಹೌದಾ? ಅದಕ್ಕ ದೊಡ್ಡದು ಯಾವ್ದಿಲ್ಲ. ಸಾವುಕಾರ್ತನ ಬೇಡ. ಬಂದಾಗೆಲ್ಲ ನೋಡ್ತೀಯ? ಪ್ರೀತಿಯಿಂದ ಮಕ್ಳು ಅಳಿಯ ಚೆನ್ನಾಗ್ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು. ಅವ್ರು ನೋಡಿದ್ದೇ ಆಸೆ ನಮ್ಗೆ, ಅದ್ ಬಿಟ್ಟು ಯಾವ್ದಿಲ್ಲ. ಹೌದಾ? ನೋಡಿ, ನೋಡ್ಕೊಂಡ್ ಕೂತ್ ಬಿಡ್ತಾರ ಬಂದಾಗೆಲ್ಲ. ಇನ್ನೇನು? ಹಾ, ಇನ್ನೇನು? ಊರಿಗೆ ಹೊರಟ್ಬಿಟ್ಟಿದ್ಯಾ ಈಗ? ಊರಿಗೆ ಹೊರಟ್ಬಿಟ್ಟಿನಮ್ಮ, ಹೋಗ್ತೀನಿ, ಇವತ್ತಿನ 4 ಸಾಕು. ಹಬ್ಬ ಐತೆ, ಮನೆ ಬಣ್ಣ ಬಳ್ದಿಲ್ಲ. ಬಣ್ಣ ಬಳ್ದಿಲ್ಲ, ರೇಷನ್ ಅದು ಆಮೇಲೆ ಕುಡ್ಸಕ್ಕಿರಲ್ಲ, ಹೋಗ್ಬೇಕು. ಅಮ್ಮ ಏನ್ ಮಾಡ್ತಿದ್ದೆ? ಅಡ್ಗೆ ಮಾಡ್ತಾ ಇದ್ದಾ? ಸರಿ, ಬಂದ ಇರು. ಅಡ್ಗೆ ಮಾಡ್ತಿದಾರೆ, ನನ್ ಸ್ವಲ್ಪ ಕೆಲ್ಸ ಇತ್ತು, ಹಾಗಾಗಿ ಅಡ್ಗೆ ಮಾಡಕ್ ಆಗಿಲ್ಲ. ಅವರೇ ಎಲ್ಲ ಅಡ್ಗೆ ಮಾಡ್ತಿದಾರೆ. ಊಟ ಎಲ್ಲ ರೆಡಿಯಾಗಿತ್ತು. ನಮ್ಮ ಮನೆಯವರು ಎಲ್ಲ ಬಂದಿದ್ದರು, ಹಾಗಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಅವರೇನೋ ಟಿ ವಿ ನೋಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಬಂದರೆ ಮನೇಲಿ ಒಂಥರ ಹಬ್ಬ ಅಂತಲೇ ಅನ್ಬೋದು. ಆದರೆ ಅವ್ರು ಹೋಗ್ತಿದ್ದಾರೆ ಇವತ್ತು, ಊಟ ಮಾಡ್ಕೊಂಡು ಹೊರಡ್ತಾರೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಿದ್ದೆ. ಊಟ ಎಲ್ಲ ಬೇಗ ಮುಗಿಸ್ಕೊಳ್ತಿದ್ರು, ಟೈಮ್ ಆಗಿಬಿಡುತ್ತೆ ಅಂತೇಳಿ. ಈಗ ಹೋದರೆ ಬೆಳಗ್ಗೆಗೆ ರೀಚ್ ಆಗ್ತಾರೆ ಅಲ್ಲಿಗೆ, ಹಾಗಾಗಿ ಹೊರಟರು, ಟೈಮ್ ಆಗುತ್ತೆ ಅಂತ ಹೇಳಿ. ನಾವು ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ತನಕ ಟೈಮ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ಸ್.